ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ ಮುಂಗಾಡೆ. ಸ್ನೇಹಿತರೆ, ಒಂದು ಕಡೆಗೆ ಭಾರತ ದೇಶದ ಆರ್ಥಿಕತೆ ಒಂದು ಕಡೆ ಬೆಳೀತಾ ಇದ್ರೆ ನಿಮ್ಮ ಹಣ ಎಲ್ಲೋ ಒಂದು ಕಡೆ ಕುಸಿತಾ ಇದೆ. ನಾನು ಹೂಡಿಕೆ ಮಾಡಿರ್ತಕ್ಕಂಥ ಮೊತ್ತದಲ್ಲಿ ಒಂದು ಕರಗುವಿಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾಕೆ ಅಂತ ನೋಡಿದಾಗ ಎಸ್, ಯುದ್ಧದ ಭೀತಿ ಹಾಗೂ ಗ್ಲೋಬಲ್ ಟೆನ್ಷನ್ಸು, ಕ್ರೂಡ್ ಆಯಿಲು, ಮತ್ತೊಂದು ಅವೆಲ್ಲ ರೀಸನ್ಸ್ ಒಂದು ಕಡೆಗಾದ್ರೆ ಇವತ್ತು ಕೆಲವೊಂದು ಅಚ್ಚರಿಯಾದಂತಹ ಒಂದು ಇನ್ಫಾರ್ಮೇಶನ್ಸ್ಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕಡೆ ಗ್ರೋತ್ ಅಂತ ಹೇಳಿದಾಗ 7%ಗಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಸ್ ದೇರ್ ಇನ್ ದ ಗ್ರೋತ್ ಆಫ್ GDP ಒಂದು ಕಡೆಗೆ. ಎರಡನೇ ಕಡೆಗೆ ಹೇಳಬೇಕು ಅಂದರೆ SIPಯ ಪಾರ್ಟಿಸಿಪೇಷನ್ ಅಂದರೆ ರೀಟೇಲರ್ಸ್ ಮಾರ್ಕೆಟ್ಗೆ ಹಣವನ್ನು ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಕೊಡ್ತಕ್ಕಂಥ ಮೊತ್ತ ಎಷ್ಟು ಅಂದರೆ ಒಂದು ದಿನಕ್ಕೆ 1,000 ಕೋಟಿಗಿಂತ ಹೆಚ್ಚು ಅದಕ್ಕೆ ಇದೆ. ಅದರ ಜೊತೆಗೆ ಭಾರತ ದೇಶದ ಡಿಮ್ಯಾಟ್ ಅಕೌಂಟ್ಸ್ಗಳಲ್ಲಿ ಅತಿ ಹೆಚ್ಚಿನ ಏರಿಕೆಯನ್ನು ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಮೋರ್ ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್. 24 ಕೋಟಿಗಿಂತ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಭಾರತ ದೇಶದ ಡಿಮ್ಯಾಟ್ ಅಕೌಂಟ್ಸ್. ಇದು ಎಲ್ಲದರ ಜೊತೆಗೆ ಜನರು ದುಡ್ಡನ್ನು ಕಳ್ಕೊಂತ ಇದ್ದಾರೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗ್ತಾ ಇದೆ, ಆದರೆ ದುಡ್ಡು ಕಳ್ಕೊಳ್ಳೋದು ಕೂಡ ಜಾಸ್ತಿ ಆಗ್ತಾ ಇದೆ. ದ ರೀಸನ್ ಈಸ್, ಸ್ನೇಹಿತರೆ, ಮೋರ್ ದೆನ್ 40% ಆಫ್ ದಿ ಟ್ರೇಡರ್ಸ್ ಆರ್ ಬಿಲೋ 30 years of age. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಟ್ರೇಡರ್ಸ್ಗಳ ಬಗ್ಗೆ, ಇನ್ವೆಸ್ಟರ್ಸ್ ಬಗ್ಗೆ ಅಲ್ಲ. ಹೂಡಿಕೆದಾರರು ಅನ್ನೋದು ಬೇರೆ, ಟ್ರೇಡರ್ಸ್ ಅನ್ನೋದು ಬೇರೆ. ಈ ಟ್ರೇಡರ್ಸ್ಗಳು 30 yearsಗಿಂತ ಕಡಿಮೆ ಇರ್ತಕ್ಕಂಥವ್ರೆ 40% ಮಾರ್ಕೆಟ್ ನಲ್ಲಿ ಇದ್ದಾರೆ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅತಿಯಾಗಿ ಫಾಸ್ಟ್ ಆಗಿ ನಾನು ಶ್ರೀಮಂತ ಆಗ್ಬೇಕು, ಕುಬೇರ ಆಗ್ಬೇಕು, ರಾತ್ರೋರಾತ್ರಿ ದುಡ್ಡು ಮಾಡ್ಬೇಕು ಅಂತ ಹೇಳಿ ಹೂಡಿಕೆಯ ಹಾದಿಯನ್ನು ಬಿಟ್ಟು ಟ್ರೇಡಿಂಗ್ ನ ಹಾದಿಗೆ ಇಳಿತಾ ಇದ್ದಾರೆ. ಆಯ್ತು, ಎಕ್ಸ್ಪೀರಿಯನ್ಸ್ ಇದೆನಾ, ಕಲಿಕೆ ಇದೆನಾ? ನೋ. ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಅದರಲ್ಲೂ ಕೂಡ ಈ ಲಿವರೇಜಸ್ಗಳು ಅಂದ್ರೆ 100 ರೂಪಾಯಿ ಇಟ್ಕೊಂಡು 500 ರೂಪಾಯಿ ಅಷ್ಟು ನಾವು ಅಂಡರ್ಲೈನ್ ಅಸೆಟ್ ನಲ್ಲಿ ಟ್ರೇಡ್ ಮಾಡ್ತಕ್ಕಂತ ಒಂದು ಫ್ಯೂಚರ್ಸ್ ಇರ್ಬೋದು, ಆಪ್ಷನ್ಸ್ ಇರ್ಬೋದು. ಒಂದು ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಇದರ ರೀತಿಯಿಂದ ಹಣವನ್ನೆಲ್ಲ ಕಳ್ಕೊಂತ ಇದ್ದಾರೆ. ಸೊ ಹಾಗಾದ್ರೆ ನಾವು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು. ಕೇವಲ ಫೈನಾನ್ಷಿಯಲ್ ಇಯರ್ 2025 ನಲ್ಲಿ 1,06,000 ಕೋಟಿಗಿಂತ ಹಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ರಿಟೇಲ್ ಇಂಡಿವಿಜುವಲ್ ಟ್ರೇಡರ್ಸ್. ಸೊ ಇದು ಗ್ರೋತ್ ಕಳ್ಕೊಳ್ಳೋದ್ರಲ್ಲಿ ಎಷ್ಟು ಫಾಸ್ಟ್ ಆಗಿದೆನೋ, ಪರ್ಸೆಂಟೇಜ್ ಆಫ್ ಲೂಸಿಂಗ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್ ಮೈ ಡಿಯರ್ ಫ್ರೆಂಡ್ಸ್. 41% ಜಾಸ್ತಿ ಆಗಿದೆ ವರ್ಷದಿಂದ ವರ್ಷಕ್ಕೆ ಕಳ್ಕೊಳ್ಳೋದು. ಹಾಗಾದ್ರೆ ಒಂದು ಇನ್ಫಾರ್ಮೇಶನ್ ನಾವು ಇಲ್ಲಿ ನೋಡ್ಲೇಬೇಕು. ಅದೇನು ಅಂದ್ರೆ, ಲಾಸ್ ಆಗ್ತಾ ಇರೋರು ಜಾಸ್ತಿ ಆಗ್ತಾ ಇದ್ದಾರೆ, ಲಾಸಿನ ಒಂದು ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 41% ಲಾಸ್ ಜಾಸ್ತಿ ಆಗ್ತಾ ಇದೆ. ಸ್ನೇಹಿತರೆ, ನಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ದಯವಿಟ್ಟು ಒಂದು ಲೆಟ್ ಅಸ್ ಬಿ ಮೋರ್ ಡಿಸಿಪ್ಲಿನ್ಡ್, ಲೆಟ್ ಅಸ್ ಲರ್ನ್. ನಮ್ಮ ಹತ್ರ ಬಂದು ಕಲೀರಿ ಅಂತ ಹೇಳೋದಕ್ಕೆ ಉದ್ದೇಶ ಅಲ್ಲ ಈ ವಿಡಿಯೋ ಮಾಡೋದು. ಎಲ್ಲಾದ್ರೂ ಕಲೀರಿ, ಬಟ್ ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಆಪ್ಷನ್ ಸೆಲ್ಲಿಂಗ್ ಬೇಕೋ, ಬೈಯಿಂಗ್ ಬೇಕೋ, ಹೆಡ್ಜಿಂಗ್ ನ ಸೂತ್ರಗಳನ್ನು ಕಲೀರಿ. ಯಾಕಂದ್ರೆ ಯಾರ್ದು ದುಡ್ಡಾದ್ರೂ ಕೂಡ ದುಡ್ಡೇ ಅದು. ಯಾವುದೋ ಒಂದು ಆಲೋಚನೆ ಇಟ್ಕೊಂಡ್ ಬಂದ್ಬಿಟ್ಟು ಇವತ್ತು ಹೂಡಿಕೆ ಮಾಡೋಣ ಅಂತಂದ್ರೆ ಓಕೆ, ಹೂಡಿಕೆಯಲ್ಲಿ ನಮಗೆ ಲಾಸ್ ಇಲ್ಲ, ಇವತ್ತಿಲ್ಲ ನಾಳೆ ದುಡ್ಡು ನಮಗೆ ಬರ್ಬೋದು. ಆದರೆ ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್ ನಲ್ಲಿ ಹಣಗಳು ಹೋಗಿರ್ತಕ್ಕಂಥದ್ದು ಮತ್ತೆ ಬರಲ್ಲ. ಸೊ ಸ್ನೇಹಿತರೆ, ನಮಗೆ ಒಂದು ಅರ್ಥ ಆಗ್ಬಿಡ್ತೀವಿ, ಇವತ್ತು ಭಾರತ ದೇಶದ ಯಶಸ್ಸಿದೆ, ಆದರೆ ರಿಟೇಲ್ ಟ್ರೇಡರ್ಸ್ಗಳು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಲಾಸ್ ಆಗ್ತಾ ಇರ್ತಕ್ಕಂಥದ್ದು. ರಿಟೇಲ್ ಟ್ರೇಡರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಆದರೆ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ಬಿಕಾಸ್ ಆಫ್ ದಿ ಏಜ್, ಬಿಕಾಸ್ ಆಫ್ ದಿ ನಾನ್ ಲರ್ನಿಂಗ್, ಬಿಕಾಸ್ ಆಫ್ ದಿ ನೋ ರಿಸ್ಕ್ ಮ್ಯಾನೇಜ್ಮೆಂಟ್, ಬಿಕಾಸ್ ಆಫ್ ನೋ ಹೆಡ್ಜಿಂಗ್ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ನೀವು ಕೂಡ ಹೂಡಿಕೆಯ ಹತ್ತಿರ ಇದ್ದೀರೋ ಅಥವಾ ಹೂಡಿಕೆ ಅಲ್ಲ ಹಣಕಾಸಿನ ಸಮಾಧಿ ಹತ್ರ ಇದೆಯೋ ಅಂತ ನಾವೇ ಅದನ್ನ ಅವಲೋಕನ ಮಾಡ್ಕೋಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಎಲ್ಲೋ ಒಂದು ಕಡೆಗೆ ಎಚ್ಚರಿಕೆ ಗಂಟೆ ಆಗಿರಲಿ ಅನ್ನೋದು ನಾನು ನಿಮಗೊಂದು ಹೇಳ್ತಕ್ಕಂಥ ಒಂದು ಉದ್ದೇಶ ಅಷ್ಟೇ. ಯಾಕಂದರೆ ಇಫ್ ಯು ಆರ್ ಟೂ ಯಂಗ್, ಪ್ಲೀಸ್ ಸ್ಟಾರ್ಟ್ ದಿ SIPs ಆರ್ ಸ್ಟಾರ್ಟ್ ಬಿಕಮಿಂಗ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಐದರ್ ಥ್ರೂ ದಿ ಇಕ್ವಿಟಿ ಆರ್ ಥ್ರೂ ದ Bs and ETFs ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.